ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪ್ರವಾಸೋದ್ಯಮ ಗಮನಾರ್ಹ ಪ್ರಗತಿ. ಪುದುಚೇರಿಗೆ ಪ್ರವಾಸಿಗರನ್ನ ಸೆಳೆಯಲು ರೋಡ್ ಶೋ. ಅರಮನೆ ಮೈದಾನದಲ್ಲಿ 3 ದಿನಗಳ ಪ್ರವಾಸೋದ್ಯಮ ಮೇಳಕ್ಕೆ ಪುದುಚೇರಿ ಸಚಿವ ಕೆ. ಲಕ್ಷ್ಮೀನಾರಾಯಣರಿಂದ ಚಾಲನೆ. ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದೇಸಿ ಪ್ರವಾಸಿಗರ ಪ್ರಮಾಣವೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಹೊಸ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಜನರು ಖುಷಿ ಪಡ್ತಿದ್ದಾರೆ. ಐತಿಹಾಸಿಕ, ಸುಂದರ, ನೈಸರ್ಗಿಕ ಸ್ಥಳಗಳ ಪ್ರವಾಸ ಮಾತ್ರವಲ್ಲದೆ ಆಧ್ಯಾತ್ಮ ಪ್ರವಾಸ ಗಮನಾರ್ಹವಾಗಿ ಹೆಚ್ಚುತ್ತಿದೆ. ಇವುಗಳಿಂದ ಪ್ರವಾಸೋದ್ಯಮ ಕ್ಷೇತ್ರ ಗಮನಾರ್ಹವಾಗಿ ಪ್ರಗತಿ ಕಾಣುತ್ತಿದೆ. ಜೊತೆಗೆ ಆತಿಥ್ಯ ಮತ್ತು ಸಾರಿಗೆ ವಲಯವೂ ಇದರ ಲಾಭ ಪಡೆಯುತ್ತಿದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ಪುದುಚೇರಿಯ ಪ್ರವಾಸೋದ್ಯಮ ಸಚಿವ ಕೆ. ಲಕ್ಷ್ಮೀನಾರಾಯಣರವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಕೆವಿ ರಾಜೇಂದ್ರ ಸ್ಪಿಯರ್, ಟ್ರಾವೆಲ್ ಮೀಡಿಯಾ ನಿರ್ದೇಶಕ ಸಂಜಯ್ ಹಕ್ಕು ಇನ್ನಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಹಿಂದೆ ಬರ್ತೀವಿ. Mic testing. Ladies and gentlemen, good morning to all. It's our immense pleasure to welcome Shri K. Lakshminarayan, Honorable Tourism Minister, Government of Puducherry, and everyone. Today, we gather to celebrate an industry that not only fuels economic
ಇದಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.